ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧುನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಸತೀಶ್ ಭೀಕರ ಹತ್ಯೆ ಕುಟುಂಬವನ್ನ ಕಂಗಾಲಾಗಿಸಿದೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಮಾತನಾಡಿದ ಮೃತ ಸತೀಶ್ ಪುತ್ರಿ ಪೂರ್ಣಿಮಾ, ನನ್ನ ತಂದೆಯನ್ನ ನಿತೇಶ್ ಹಾಗೂ ದರ್ಶನ್ ಅನ್ನೋರೆ ಹತ್ಯೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ರಕ್ತದಲ್ಲಿ ಬರ್ಕೊಡ್ತೀನಿ, ನನ್ನ ತಂದೆ ಕೊಲೆ ಮಾಡಿದ್ದು ನಿತೇಶೇ ಅಂತ ಹೇಳ್ತಿದ್ದಾರೆ. मैं खून से लिख के देती हूँ आपको, उसको नितेश टांडिल ने ही मारा हुआ है. कितने बजे को है ये? 7:30 आसपास हुआ रहेगा सर. एक्चुअली फिलहाल इवन आई डोंट नो द करेक्ट टाइमिंग. इट मे बी हैपन अराउंड 7:30 like that because even I also don't know the correct time. ಮಿನಿ ಬಸ್ ಡ್ರೈವರ್ ಕಿಡ್ನಾಪ್ ಮತ್ತು ಹಲ್ಲೆ ಮಾಡಿದ್ದ ಗ್ಯಾಂಗ್ ಅರೆಸ್ಟ್ ಆಗಿದೆ. ತಲಗಟ್ಪುರ ಪೊಲೀಸರು ರೌಡಿ ಶೀಟರ್ ಮಂಜೇಶ್ ಮತ್ತು ದಿಲೀಪ್, ನೂತನ್, ಚಂದ್ರಶೇಖರ್ ಅನ್ನೋರನ್ನ ಬಂಧಿಸಿದ್ದಾರೆ. ಕೆಟ್ಟು ನಿಂತಿದ್ದ ಇಂಡಿಗೋ ವಿಮಾನಕ್ಕೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿರುವ ಘಟನೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಶನಿವಾರ ಸಂಜೆ ಈ ಘಟನೆ ನಡೆದಿದ್ದು, ಇಂಜಿನ್ ಸಮಸ್ಯೆಯಿಂದ ಏರ್ಪೋರ್ಟ್ ಒಳಭಾಗ ವಿಮಾನ ನಿಲ್ಲಿಸಲಾಗಿತ್ತು. ಟಿಟಿ ವಿಮಾನದ ಬೂತಿಗೆ ಡಿಕ್ಕಿ ಹೊಡೆದಿದೆ. ಮೈಸೂರಿನಲ್ಲಿ ರಸ್ತೆ ಅಗಲೀಕರಣಕ್ಕೆ 40 ಮರಗಳನ್ನು ಕಡಿದ ಘಟನೆ ವಿರುದ್ಧವಾಗಿ ಪ್ರತಿಭಟನೆ ಮುಂದುವರೆದಿದೆ. ಟೀಮ್ ಮೈಸೂರು ನೇತೃತ್ವದಲ್ಲಿ ಪಾಲಿಕೆ, ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು 3D ಚಿತ್ರ ಬಿಡಿಸಿ ಕಲಾವಿದ ಮನೋಹರ್ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸಾರಿಗೆ ಬಸ್ನಲ್ಲಿ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಲ್ಲಿದ್ದ 20 ಗ್ರಾಂ ನೆಕ್ಲೇಸ್ ಕಳ್ಳತನ ಮಾಡಲಾಗಿದ್ದು, ಮಹಿಳೆ ಸೀದಾ ಬಸ್ಸನ್ನೇ ಪೊಲೀಸ್ ಠಾಣೆಗೆ ಬಳಿ ಕರೆತಂದು ದೂರು ಕೊಟ್ಟಿದ್ದಾಳೆ. ಹಾವೇರಿಯ ಬಂಕಾಪುರದಿಂದ ಹುಬ್ಬಳ್ಳಿಗೆ ತೆರಳುವಾಗ ಶಬಾನು ಬಾನು ನೀರಲಗಿ ಅನ್ನೋ ಮಹಿಳೆಯ 1,20,000 ರೂಪಾಯಿ ಮೌಲ್ಯದ ನೆಕ್ಲೇಸ್ ಕಳುವಾಗಿತ್ತು. ಶಿವಮೊಗ್ಗ ಗ್ರಾಮಾಂತರ ಭಾಗದ ತುಂಗಾ ಮತ್ತು ಭದ್ರಾ ನದಿಯ ತಟದಲ್ಲಿ ಅಕ್ರಮ ಮರಳು ದಂಧೆ ಮುಂದುವರಿತಾ ಇದೆ. ನಸುಕಿನ ಜಾವ ಎಸಿ ಸತ್ಯನಾರಾಯಣ ನೇತೃತ್ವದಲ್ಲಿ ಹಾಡೋನಹಳ್ಳಿ ಬಳಿ ರೈಡ್ ಮಾಡಲಾಗಿದ್ದು, 10 ಜೆಸಿಬಿ, 5 ಟ್ರ್ಯಾಕ್ಟರ್ ಒಳಗೊಂಡಂತೆ ಮತ್ತಷ್ಟು ವಾಹನಗಳು ಪತ್ತೆಯಾಗಿವೆ. ಭಾರೀ ಮಳೆ ಬಿರುಗಾಳಿಗೆ ನೂರಾರು ಅಡಿಕೆ ಮರಗಳು ಧರಾಶಾಹಿಯಾಗಿವೆ. ತುಮಕೂರು ಜಿಲ್ಲೆ ಚುಕನಾಯಕನಹಳ್ಳಿ ತಾಲೂಕಿನ ಸೊಂಡೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಕ್ಕಳಂತೆ ಬೆಳೆಸಿದ್ದ ಅಡಿಕೆ, ತೆಂಗಿನ ಮರಗಳು ನೆಲಸಮ ಆಗಿದ್ದನ್ನು ಕಂಡು ರೈತ ಕಣ್ಣೀರಿಟ್ಟಿದ್ದಾನೆ.